ಕ್ಯಾಲ್ಸಿಯಂ ಕೊರತೆ ಇದಂತೂ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಇದು ಯಾಕೆ ಕೊರತೆ ಬರುತ್ತಂದ್ರೆ ಕ್ಯಾಲ್ಸಿಯಂ ತಿನ್ನಲ್ಲ, ಪ್ರೋಟೀನ್ ತಿನ್ನಲ್ಲ, ವಿಟಮಿನ್ ತಿನ್ನಲ್ಲ. ಅದು ಹೋಗಿ ಒಳಗಡೆ ಕ್ಯಾಲ್ಸಿಯಂ ಆಗಿ ಪರಿವರ್ತನೆ ಆಗ್ಲಿಕ್ಕೆ ಅದಕ್ಕೆ ಅದು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಕರಳಿನಲ್ಲಿ ಸುಮಾರು ಕೆಜಿ ಗಟ್ಲೆ ಬ್ಯಾಕ್ಟೀರಿಯಾಗಳು ಕೆಲಸ ಮಾಡ್ತವೆ. ಅದಕ್ಕಾಗಿ ಅದನ್ನ ನಿಲ್ಲಿಸಬೇಕು. ಆ ತರದ್ದು ತುಂಬಾ ಅನಿವಾರ್ಯ ಇದ್ದಾಗ ತಗೋಬಹುದು. ಇಲ್ಲಾಂದ್ರೆ ಆಯುರ್ವೇದದಲ್ಲಿ ಅದಕ್ಕೆ ನ್ಯಾಚುರಲ್ ಆಂಟಿಬಯೋಟಿಕ್ ಔಷಧಿಗಳಿದಾವೆ, ಅದನ್ನ ತಾವು ಸೇವನೆ ಮಾಡಬಹುದು. ಕ್ಯಾಲ್ಸಿಯಂ ಕೊರತೆಗೆ ಏನ್ ಮನೆ ಮದ್ದುಗಳನ್ನ ಮಾಡ್ಕೋಬಹುದು? ಕ್ಯಾಲ್ಸಿಯಂ ಕೊರತೆ ಇದಂತೂ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಹೌದು, ಸಪ್ಲಿಮೆಂಟ್ ಗಳನ್ನ ಹೆಚ್ಚು ತಗೊಳ್ತಾ ಇದ್ದಾರೆ ಇವತ್ತು ಕ್ಯಾಲ್ಸಿಯಂಗೆ. ಹೌದು, ಇದು ಯಾಕೆ ಕೊರತೆ ಬರುತ್ತಂದ್ರೆ ನೋಡಿ, ನಾವು ಊಟ ತಿಂತೇವೆ, ಕ್ಯಾಲ್ಸಿಯಂ ತಿನ್ನಲ್ಲ. ಹೌದು, ಪ್ರೋಟೀನ್ ತಿನ್ನಲ್ಲ, ವಿಟಮಿನ್ ತಿನ್ನಲ್ಲ. ಊಟ ತಿಂತೇವೆ, ಪ್ರಸಾದ ತಿಂತೇವೆ, ಅದು ಹೋಗಿ ಒಳಗಡೆ ಕ್ಯಾಲ್ಸಿಯಂ ಆಗಿ ಪರಿವರ್ತನೆ ಆಗ್ಲಿಕ್ಕೆ ಒಳಗಡೆ ಪ್ರೋಬಯೋಟಿಕ್ ಮತ್ತು ಪ್ರೀಬಯೋಟಿಕ್ ಅಂತ ಇರ್ತಾವ, ಕೆಲಸ ಮಾಡ್ಬೇಕು. ಆಮೇಲೆ ಗಟ್ಟಿ ಬ್ಯಾಕ್ಟೀರಿಯಾಗಳು ಇರ್ತವೆ, ಅವು ಕರಳಲ್ಲಿ ಕೆಲಸ ಮಾಡಿದ್ರೆ ಇದಾಗತ್ತೆ. ಅವುಗಳು ವೀಕ್ನೆಸ್ ಆಗಿರ್ತವೆ. ಅದಕ್ಕೆ ಅದು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಪ್ರತಿದಿನ ಬೆಳಗ್ಗೆ ಅಂಬ್ಲಿ ಕುಡಿಯೋದನ್ನ ರೂಢಿ ಮಾಡ್ಕೊಳ್ಬೇಕು. ಮೊಸರು ಬಹಳ ಮುಖ್ಯ. ಇದು ಕ್ಯಾಲ್ಸಿಯಂಗೂ ಒಳ್ಳೇದು ಮೊಸರು, ಮತ್ತೆ ಹೊಟ್ಟೆಲಿರ್ತಕ್ಕಂಥ ಆ ಬ್ಯಾಕ್ಟೀರಿಯಾಗಳನ್ನ ಪ್ರೋಬಯೋಟಿಕ್ ಅನ್ನ ಪ್ರೀಬಯೋಟಿಕ್ ಅನ್ನ ಅದು ಕ್ರಿಯಾಶೀಲಗೊಳಿಸುತ್ತೆ. ಆಮೇಲೆ ರಾತ್ರಿ ಮಾಡಿರೋ ಅನ್ನ ಇರ್ತಲ್ಲ, ರಾತ್ರಿ ಮಾಡಿರೋ ಅನ್ನನ ಬೆಳಗ್ಗೆ ಎದ್ದು ಮೊಸರಿನ ಜೊತೆಗೆ ತಿಂದ್ರೆ ಅದ್ಭುತವಾಗಿ ಕರಳು ಆರೋಗ್ಯಪೂರ್ಣವಾಗಿರ್ತದೆ. ಇದು ಬಹಳ ಮುಖ್ಯ. ಹಿಂದಿನ ಜನ ಹಾಗೆ ಮಾಡ್ತಾರೆ. ಅಥವಾ ರಾತ್ರಿ ಬೇಯಿಸಿರೋ ಮುದ್ದೆ ಇರ್ತಲ್ಲ, ಅದನ್ನ ಬೆಳಗ್ಗೆ ಎದ್ದು ಮೊಸರನ್ನು ಮಜ್ಜಿಗೆನ ಜೊತೆಗೆ ಸೇವನೆ ಮಾಡೋದ್ರಿಂದನೂ ನಮ್ಮ ಶರೀರದಲ್ಲಿ ಗಟ್ ಬ್ಯಾಕ್ಟೀರಿಯಾಗಳು, ಪ್ರೋಬಯೋಟಿಕ್ ಪ್ರೀಬಯೋಟಿಕ್ ಅಂಶಗಳು ಕರಳಿನಲ್ಲಿ ಕ್ರಿಯಾಶೀಲವಾಗಿರ್ತವೆ. ಇದು ಕ್ರಿಯಾಶೀಲವಾಗಿದ್ರೆ ಸಾಕು, ನಾವು ಕ್ಯಾಲ್ಸಿಯಂಗೆ ಬೇರೆ ಏನು ಸಪ್ಲಿಮೆಂಟ್ ತಗೊಳ್ಳೋದು ಬೇಡ, ತನ್ನಿಂದ ತಾನೇ ಕ್ಯಾಲ್ಸಿಯಂ ಪ್ರೊಡಕ್ಷನ್ ಆಗುತ್ತೆ ಕರಳಿನಲ್ಲಿ. ಯಾಕಂದ್ರೆ ಕನ್ವರ್ಟ್ ಮಾಡೋ ಶಕ್ತಿ ಅವುಗಳಿಗಿದೆ. ಕರಳಿನಲ್ಲಿ ಸುಮಾರು ಕೆಜಿ ಗಟ್ಲೆ ಬ್ಯಾಕ್ಟೀರಿಯಾಗಳು ಕೆಲಸ ಮಾಡ್ತವೆ. ಅವಿಲ್ಲ ಅಂದ್ರೆ ಮನುಷ್ಯನಿಗೆ ಸಮಸ್ಯೆ ಬರ್ತದೆ. ಅವ್ ಯಾಕೆ ಹೋಗ್ತಾವಂದ್ರೆ ಈ ಆಂಟಿಬಯೋಟಿಕ್ ತಗೊಳ್ತೇವಲ್ಲ, ಕಾಯಿಲೆ ಬಂದಾಗ, ಜ್ವರ, ಕೆಮ್ಮು, ನೆಗಡಿ ಬಂದಾಗ ಅವನ್ ತಿಂದು ಕೆಟ್ಟ ಬ್ಯಾಕ್ಟೀರಿಯಾಗಳ ಜೊತೆಗೆ ಕರಳಿನಲ್ಲಿರೋ ಗುಡ್ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತೆ. ಅದಕ್ಕೆ ಆ ಆಂಟಿಬಯೋಟಿಕ್ ಔಷಧಿ ತಿಂದಾಗ ಸರಿಯಾಗಿ ಹೊಟ್ಟೆ ಹಸಿವಾಗೋದಿಲ್ಲ, ಒಂಥರ ಮನುಷ್ಯನ ಒಂದು ಜೀರ್ಣ ಶಕ್ತಿನೇ ಹಾಳಾಗುತ್ತೆ. ಆಗೋದಿಲ್ಲ. ಅದಕ್ಕಾಗಿ ಅದನ್ನ ನಿಲ್ಲಿಸಬೇಕು. ಆ ತರದ್ದು ತುಂಬಾ ಅನಿವಾರ್ಯ ಇದ್ದಾಗ ತಗೋಬಹುದು. ಇಲ್ಲಾಂದ್ರೆ ಆಯುರ್ವೇದದಲ್ಲಿ ಅದಕ್ಕೆ ಬೇರೆ ನ್ಯಾಚುರಲ್ ಆಂಟಿಬಯೋಟಿಕ್ ಔಷಧಿಗಳಿದಾವೆ, ಅದನ್ನ ತಾವು ಸೇವನೆ ಮಾಡಬಹುದು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಕ್ಯಾಲ್ಸಿಯಂ ಸಮಸ್ಯೆಗೆ ಈಗ ತಕ್ಷಣ ಆ ಒಂದು ಮನೆಮದ್ದಿನಿಂದ ಪರಿಹಾರ ಅಂತ ಹೇಳಿದ್ರೆ ಈ ನುಗ್ಗೆ ಸೊಪ್ಪಿನ ಜ್ಯೂಸ್ ಅನ್ನ ಕುಡಿಬಹುದು. ಒಂದ್ ವಾರ ನುಗ್ಗೆ ಸೊಪ್ಪಿನ ಜ್ಯೂಸ್ ಕುಡಿರಿ, ಒಂದ್ ವಾರ ಪಾಲಕ್ ಸೊಪ್ಪಿನ ಜ್ಯೂಸ್ ಕುಡಿರಿ, ಒಂದ್ ವಾರ ಮೆಂತ್ಯ ಸೊಪ್ಪಿನ ಜ್ಯೂಸ್ ಕುಡಿರಿ. ಈ ಮೂರು ಸೊಪ್ಪುಗಳಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇದೆ. ಅದು ಮತ್ತೆ ಬೇಗ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಕ್ಯಾಲ್ಸಿಯಂ ತಗೊಳ್ಳೋದು ಮುಖ್ಯ ಅಲ್ಲ, ಅಬ್ಸರ್ವ್ ಆಗೋದು ಮುಖ್ಯ. ಈಗ ನಾವು ಕ್ಯಾಲ್ಸಿಯಂ ಕೆಮಿಕಲ್ ಔಷಧಿ ತೆಗೆದುಕೊಳ್ತೇವೆ. ಅದನ್ನ ತೆಗೆದುಕೊಂಡಾಗ ಕಾರ್ನರಿ ಆರ್ಟರಿ ಕ್ಯಾಲ್ಸಿಫಿಕೇಶನ್ ಆಗುತ್ತೆ, ಬ್ರೈನ್ ಅಲ್ಲಿ ಕ್ಯಾಲ್ಸಿಫಿಕೇಶನ್ ಆಗುತ್ತೆ. ಕ್ಯಾಲ್ಸಿಫಿಕೇಶನ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು. ಹಾರ್ಟ್ ಅಟ್ಯಾಕ್ ಆದ್ರೆ ಬದುಕಿಸಬಹುದು, ಕಾರ್ಡಿಯಾಕ್ ಅರೆಸ್ಟ್ ಆದ್ರೆ ಬದುಕಸಕ್ ಆಗದೇ ಇಲ್ಲ. ಅದಕ್ಕಾಗಿ ಕೆಮಿಕಲ್ ಕ್ಯಾಲ್ಸಿಯಂ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ಬ್ರೈನ್ ಹೆಮರೇಜ್ ಆಗ್ಬೋದು, ಲಕ್ವಾ ಹೊಡಿಬಹುದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಕಿಡ್ನಿ ಫೇಲ್ ಆಗ್ಬೋದು, ಲಿವರ್ ಫ್ಯಾಟಿ ಲಿವರ್ ಸಮಸ್ಯೆ ಆಗ್ಬೋದು, ಲಿವರ್ ಸಿರೋಸಿಸ್ ಆಗ್ಬೋದು, ಕರಳಿಗೆ ಸಮಸ್ಯೆ ಬರ್ಬೋದು. ಅದ್ರ ಬದಲಾಗಿ ನ್ಯಾಚುರಲ್ ಆಗಿ ಈ ಒಂದು ಜ್ಯೂಸ್ ಗಳನ್ನ ಕುಡಿಬಹುದು. ಮತ್ತೆ ಇನ್ನೊಂದೇನಂದ್ರೆ ಸುಣ್ಣದಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇದೆ. ಅದು ಅಪ್ಪಟ ಸುಣ್ಣ. ಇತ್ತೀಚೆಗೆ ಅದು ಕೂಡ ಏನೋ ಕಲಬೆರಕೆ ನಡೀತಾ ಇದೆ. ಅಪ್ಪಟ ಸುಣ್ಣ, ನೀವೇ ಸುಣ್ಣದ ಹರಳು ತಂದು ಕುದಿಸಿಟ್ಕೊಂಡು ಅದ್ರ ಮೇಲಿನ ಎಲ್ಲ ತೆಗೆದು ತಿಳಿಯಾದ ಸುಣ್ಣ ಬರ್ತಲ್ಲ, ಅದನ್ನ ಒಂದು ಕಡಲೆಕಾಳು ಗಾತ್ರದಷ್ಟು ಒಂದ್ 2 ಉಂಡೆ ಮಾಡ್ಬೇಕು. ಅದನ್ನ ಬೆಳಗ್ಗೆ ಎದ್ದು ಈ ಜ್ಯೂಸ್ ಅನ್ನ ಏನ್ ಕುಡಿಲಿಕ್ಕೆ ಹೇಳಿದ್ನಲ್ಲ, ಈ ಜ್ಯೂಸ್ ಅಲ್ಲಿ ಒಂದ್ 2 ಗೋಧಿ ಕಾಳು ಗಾತ್ರದಷ್ಟು ಆ ಉಂಡೆ ಏನಾದ್ರಲ್ಲಿ ಹಾಕಿ ಕಲಸಿ ಕುಡಿದ್ರಿಂದ ಕ್ಯಾಲ್ಸಿಯಂ ಪೂರ್ತಿಯಾಗಿ ನಮಗೆ ಸಿಗ್ತದೆ. ಕ್ಯಾಲ್ಸಿಯಂ ಅತಿ ಹೆಚ್ಚಾಗಿರೋದು ಸುಣ್ಣದಲ್ಲಿ. ಎಲೆ ಅಡಿಕೆ ಸುಣ್ಣ ತಿನ್ನೋದ್ರಿಂದನೂ ಕೂಡ ಕ್ಯಾಲ್ಸಿಯಂ ನಮಗೆ ಸಮರ್ಪಕವಾಗಿ ಇರ್ತದೆ. ನಮ್ಮ ಮನೆಯಲ್ಲಿ ಒಂದು ಅಜ್ಜಿ ಇದೆ, ನೀಲಮಜ್ಜಿ. ಅದು 85 ವರ್ಷ ದಾಟಿದಕ್ಕೆ ಎಷ್ಟು ಬಿದ್ರು ಕೂಡ ಅದು ಎಲುಬು ಗಟ್ಟಿಯಾಗಿರ್ತದ. ಅದು ಯಾಕಂತ ಹೇಳಿದ್ರೆ ಅದು ಎಲೆ ಅಡಿಕೆ ಸುಣ್ಣ ತಿಂತದೆ. ಹಿಂದಿನ ಜನ ಎಲ್ಲ ಹಾಗೆ ತಾಂಬೂಲ ಸೇವನೆ ಮಾಡ್ತಿದ್ರು. ಆದ್ರೆ ಎಲೆ ಅಡಿಕೆ ಸುಣ್ಣ ತಿನ್ನು ಅಂತ ಹೇಳ್ತಾ ಇದ್ದೇನೆ ವಿನಃ ಅದ್ರಲ್ಲಿ ತಂಬಾಕು ಸೇರಿಸಿ ತಿನ್ನಬಾರದು. ತಂಬಾಕು ಸೇರಿಸಿ ತಿಂದ್ರೆ ಮುಗಿದ ಕತೆ, ಕ್ಯಾನ್ಸರ್ ಬರ್ತದೆ. ಅದಕ್ಕೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಹೊತ್ತು ಎಲೆ ಅಡಿಕೆ ಸುಣ್ಣ ತಿನ್ನೋದ್ರಿಂದ ಜೀರ್ಣ ಶಕ್ತಿನೂ ಚೆನ್ನಾಗಿರುತ್ತೆ, ಕ್ಯಾಲ್ಸಿಯಂ ಕೊರತೆನೂ ಕೂಡ ಬರೋದಿಲ್ಲ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.